ಎಲ್ಲ ಅಡಿಗೆ ಆತು ನೋಡು. ಇನ್ನೇನು ಅಪ್ಪ ಬಂದ್ಮ್ಯಾಗ ಬಿಸಿಯವು ರೊಟ್ಟಿ ಮಾಡಿಕೊಟ್ರತ್ ಬಿಸಿ ಹಂಚಿಟ್ಟು ಬಡ ಬಡಾಗ ಬಿಸಿ ಬಿಸಿ ರೊಟ್ಟಿ ಬಡ್ದು ಕೊಟ್ಟನೆ ಅಂದ್ರೆ ರತ್ನ ಅದಾಳ ಊಟಕ್ಕೆ ಹಚ್ಕೊಡ್ತಾಳೆ ಅವ್ರ ಅಪ್ಪರಿಗೆ ಅಪ್ಪ ಆಗದು. ನಾ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಬಿಡ್ತೇನೆ. ಪಲ್ಯ ಮಾಡಿಟ್ರೆ ಏನೋ ರೊಟ್ಟಿ ಮಾಡೋದು ಇಟ್ಟ ತಕತಿ. ಅದಕ್ಕೆ ಎಲ್ಲ ಪಲ್ಯ ಮಾಡಿಟ್ಟು ಸಾರು ಅದೆಲ್ಲ ಮಾಡಿಟ್ಟೇನಿ. ಬರೋ ಟೈಮಿಗೆ ಒಟ್ಟು ಬಿಸಿ ಅನ್ನ ಅದು ಮಾಡಿದ್ರಾತು. ಐತ್ರಿ ಓರಿ ಅಡಿಗೆ ಆತನ ಇಲ್ಲ ಕುಂತಿಯಲ್ಲ ಬಡ ಬಡ ಅಡಿಗೆ ಮಾಡಿ ಹೋಗು ಅಪ್ಪ ಬರು ಹತ್ತಾತು. ಬಿಡುದು 7:30 8ಕ್ಕೆ ಬಿಡುಪ್ಪ. ದೌಡ್ ಬರ್ತಿ ಬಿಸಿಲರಗತ್ ನಾವು ಹೇಳೇವಿ. ಹೊತ್ತಾತಂತ ಏನೋ ಒಂದಿಟ್ಟು ಕೆಲಸ ಇತ್ತಂತ ಕೆಲಸ ಮಾಡ್ಕೊತ ಕುಂತಾನ. 10 ಮ್ಯಾಗ ಬಿಟ್ಟಾನಂತ. ಮಧ್ಯಾಹ್ನ ಮತ್ತೆ 1:30 2 ಗಂಟೆಗೆ ಬರ್ತಾನೆ. ಮತ್ತೆ ಅಲ್ಲಿ ಬಸ್ ಸಿಕ್ಕುವ ನಿಲ್ಲ ಯಾರಿಗೆ ಗೊತ್ತು. ಮತ್ತೆ ಹೌದು ನಾನು ಅಡಿಗೆ ಅದು ಮಾಡಿ ಹೋಗ. ಅಡಿಗೆ ಎಲ್ಲ ಆತ್ ನೋಡ್ರಿ. 2 ದಿನಸದ ಪಲ್ಯ ಮಾಡೇನಿ, ಗಜ್ರಿ ಪಲ್ಯ ಮಾಡೇನಿ, ಆಮೇಲೆ ಕಿರಿಕ್ ಸಾರಿ ಪಲ್ಯ ಮಾಡೇನಿ. ಇವು ಇದು ಹಾಗಲ್ಕಾಯಿ ಇದ್ದು ಅವನ್ನ ಉಪ್ಪು ಹಚ್ಚಿ ಇಟ್ಟಿದ್ದೆ. ಅವನ್ನೆಲ್ಲ ರಸಾದ ತೆಗೆದು ಹುರಿದಿಟ್ಟೇನಿ. ಇನ್ನು ಬಿಸಿ ರೊಟ್ಟಿ ಮಾಡೋದಷ್ಟ ಶೇಂಗಾ ಚಟ್ನಿ ಅದೆಲ್ಲ ಮಾಡಿಟ್ಟೇನಿ. ಅನ್ನ ಸಾರು ಅನ್ನ ಒಂದು ಬಿಸಿ ಮಾಡ್ಬೇಕು, ಸಾರು ಒಂದು ಮಾಡಿಟ್ಟೇನಿ. ಪಲ್ಯದೆಲ್ಲ ಆಗೈತಿ. ಬಂದು ಕೂಡಲೇ ಬಿಸಿ ರೊಟ್ಟಿ ಮಾಡಿ ಕೊಟ್ಬಿಡ್ತೇನಿ. ಹೌದನ ಹ್ಞೂ ಆಯ್ತು ಹಂಗಾರೆ ನಾ ಹೊಲ ತನಕ ಹೋಗಿ ಬರ್ತೇನೆ ತಗೋ. ಮತ್ತೆ ಬರೋದು ಹೊತ್ತಾತಂದ್ರೆ ಬಂದಾನ ಈಗ ಬರ್ತಾನೆ ನನ್ನ ಅಪ್ಪ. ಮತ್ತೆ ಹೊಲಕ್ಕೆ ಹೋದ್ರೆ ಮತ್ತೆ ಅತ್ತಾಗ ಹೋಗುತ್ತಲ ಮತ್ತೆ ಇತ್ತ ಬಂದ್ಗಿಂದಾನ ಅಂತಂದು ಅದಕ್ಕೆ ಕುಂತಿದ್ದೆ ಬಿಟ್ಟು ಹೊಲಕ್ಕೆ ಹೋಗೋದು. ಹೋಗಿ ಬರ್ತೇನೆ ತಗೋ ಹಂಗಾರೆ. ನಾನು ಅವ ಬಂದಂದ್ರೆ ಫೋನ್ ಹಚ್ಚಿರಿ ಬಂದ್ಬಿಡ್ತೇನೆ. ಬ್ಯಾಡ್ ಬಿಡ್ರಿ. ಮತ್ತೆ ಹೊಲಕ್ಕೆ ಹೋದ್ರೆ ಅಂದ್ರೆ ಕೆಲಸ ಅದು ಮಾಡ್ಕೊತ ನಿಂದಿರ್ತೀರಿ. ಮತ್ತೆ ಫೋನ್ ಹತ್ತೋದಲ್ಲ. ಬ್ಯಾಡ್ ಬಿಡು ಹೊಲಕ್ಕೆ. ಇಲ್ಲಿ ತೋರ ಹೋದಾನ ಬರ್ತೇನೆ, ಲೇಟ್ ಮಾಡೋದಿಲ್ಲ. ಹರ್ಗಾಕದು ಹೇಳಿ ಬಂದೀನಿ. ಏನೇನು ಹೊಲ್ದಾಗ ಏಟು ಹರ್ಗ್ಯಾರ ಏನಿಲ್ಲ ನೋಡ್ದವನ ಬರ್ತೇನೆ ತಗೋ ನಾನು. ಆಯ್ತು ಅವ್ರ ಹಂಗಾರ. ರತ್ನ ಇಷ್ಟು ಪಲ್ಯದ್ದು ಸಣ್ಣ ಡಬ್ರಿಗೆ ತೆಗೆದು ಅವನ್ನ ಬಾಂಡೆ ತಿಕ್ಕಾಕ ಇಟ್ಟಿದ್ ನೀವು ಪುಟ್ಟ್ಯಾಗ ನೀರು ಹನಿಸಿಡು. ಹಿಂದಗಡೆ ತಿಕ್ಕೋಣಂತ. ಈ ಬಿಸಿಲೈತಿ ಈಗೇನು ತಿಕ್ಕೋದು ಬ್ಯಾಡ ತಗೋ. ನೋಡೋಣಂತ ನಾಳೆ ಬಂತಂದ್ರೆ ಹಿಂದಗಡೆ ಹಿತ್ತಲ್ದಾಗಲ್ಲೇ ಕುತ್ಕೊಂಡು ನಾ ತಿಕ್ಕೊಡ್ತೇನೆ. ತೊಳಿ ಅಂತ ಇವನ್ ಬಾಂಡೆ ಸಮಾನ. ಈಗ ಊಟಕ್ಕೆ ಅದ ತಾಟು ಚರಿಗೆಲ್ಲ ಇಟ್ಟೇನಿ. ತೊಳೆದಿಟ್ಟು ಈತಗಡೆ ಬಂದೇನೆ. ರೊಟ್ಟಿ ಮಾಡಿಲ್ಲ ಮತ್ತೆ ಅಪ್ಪ ಬಿಸಿ ರೊಟ್ಟಿ ಜೀವದಾನ ಪಲ್ಯ ಅದು ಮಾಡಿಟ್ನೆ ಅಂದ್ರೆ ಮತ್ತು ಬಡ ಬಡ ರೊಟ್ಟಿ ಅದು ಬಂದು ಕುಟ್ಲ ಹಂಚಿಟ್ಟಾತ ಅಂತೇಳಿ ನಾನು ಅದಕ್ಕೆ ಪಲ್ಯ ಅದು ಮಾಡಿಟ್ಟು ಬಂದೇನೆ. ಇದನ್ನ ಅಡುಗೆ ಮನೆ ಸ್ವಚ್ಛ ಮಾಡಿ ಊಟಕ್ಕೆ ಅಲ್ಲೇ ಕುಂದಿರ್ತಾರೆ ಅವ್ರು. ಮತ್ತು ಅವೇನು ಹೊರಗೆ ಕುಂದ್ರದಿಲ್ಲ. ಮತ್ತು ಅಡ್ಡಾಡೋದಕ್ಕತಿ ಇಲ್ಲೇ ಕುಂದಿರ್ತೈತಿ ಅಂತಾನೆ ಅಡುಗೆ ಮನೆ ಒಟ್ಟು ಸ್ವಚ್ಛ ಮಾಡೋದನ್ನೆಲ್ಲ ಅಡುಗೆ ಮಾಡಿದ್ದು ಹರವೇತಿ. ಕಸ ಹೊಡೆದು ಒರೆಸಿ ಬಿಡ್ಬೇಕಿತ್ತು. ಎಲ್ಲ ಪಲ್ಯದ್ದು ಸಣ್ಣ ಡಬ್ರಿಗೆ ತೆಗೆದು ಬಾಯಿ ಮುಚ್ಚಿಟ್ಟೇನೆ ನಾನು. ನೀವು ಊಟಕ್ಕೆ ಹಚ್ಕೊಡು ಬಂದಂದ್ರೆ ಮುಗಿತೈತೆ ಕೆಲಸ. ನಾತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೇನೆ. ನಿಮ್ಮ ಅಪ್ಪರಿಗೆ ಫೋನ್ ಹಚ್ಚೋಣಂತ ಇಬ್ರು ಕೂಡ ಊಟ ಮಾಡ್ತಾರೆ. ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡಿ ಎಲ್ಲ ಜಳ ಕಸ ಹೊಡೆದು ಒರೆಸಿ ಎಲ್ಲ ಒಗಾತಿ ಮಾಡಿಟ್ಟು ಬಂದು ನೋಡು. ಹೌದನಮ್ಮ ಬೇಷ್ ಆಯ್ತು ಬಿಡ ಹಂಗಾರ. ಮುಗಿದ್ದು ವಸ್ತ್ರ ಇಟ್ಟೇನೆ ನೋಡು. ಈಚೆ ಕಡೆ ಹೊರಗೆ ಕುರ್ಚಿ ಮತ್ತೆ ಅಂದಿಡು ಬಂದು ಕೂಟೆ ಕೊಡೋಣಂತ ಕೈಗಳು ಮರ್ತಕೊಂಡು ಮಕ್ಕ ದೋರ್ಸ್ಕೊಳಕ್ಕೆ ಐತೇನಲ್ಲಿ ಬೇ ಕುರ್ಚಿ ಮ್ಯಾಗ. ಹೌದಲ್ಲ ದಾಸ ಇಲ್ಲಿ ನೋಡಾಗಲ್ಲ ಹೇಳಿದ್ ನೀನು ನೆನಪ ಇಲ್ಲ. ಬಿಟ್ಟಾನಂತನ್ ಬೇ ಮಾಮ. ಹ್ಞೂ ಬಿಟ್ಟಾನಂತ. ಈಗ ಮನೆಗೆ ಬಿಟ್ಟು ನೋಡುವ ಅಂತಂದ್ಲ ನಿಮ್ಮ ಅತ್ತಿ ಫೋನ್ ಹಚ್ಚಿದ್ದೆ ಕಮಲಾ ಅತ್ತಿಗೆ. ಎಲ್ಲಿ ಬಿಟ್ಟಾನವ ಎಲ್ಲದನಪ್ಪ ಅಂತಂದು ಹಿಂಗ್ರಿ ಲೇಟ್ ಆಯ್ತು ನೋಡು ದೌಡ ಹೋಗಪ್ಪ ಅಂತಂದ್ರೆ ಕೇಳಿಲ್ಲ. ಕೆಲಸ ಮಾಡ್ಕೊತ ನಿಂತ್ರೇನ ಕೆಲಸ ಇತ್ತಂತ. ಈಗ 10 ಬಸ್ಸಿಗೆ ಬಿಟ್ಟಾನ ಅಂತಂದ್ರೆ ಮಧ್ಯಾಹ್ನ ಊಟದ ಹೊತ್ತಿಗೆ ಬರ್ತಾನವ. ಇದ್ದಂಗಲ್ಲ ಬಿಟ್ಟಂಗಲ್ಲ ನೋಡು. ಹಿಂಗೆ ಬರೋದು ಹುಡು ಹೋಗೋದಾಕತಿ. ಏನು ಕುಂತಂಗಲ್ಲ ನಿಂತಂಗಲ್ಲ. ಅದ ಅಂತಾನೆ ಮಾಮ. 1-2 ದಿನ ಇದ್ದು ಹೋಗ್ಬೇಕಿಲ್ಲ. ಕಾಲೇಜ್ ಸುಟ್ಟಿ ಇತ್ತು. ಹಿಂಗೆ ಬರೋದು ಹಿಂಗೆ ಸಂಜೆಗೆ ಹೋಗೋದು ಅನ್ನತ್ಲೇನ ಹಂಗೆ ಬರೋದು ಬೆಟ್ಟ ಆಗೋದಾಕತಿ. ಆಕೆ ನಿನ್ನೆ ನಿಮ್ಮ ಅತ್ತಿ ಇನ್ನೂ ಬರ್ತಿದ್ನೇ ಇಲ್ಲ. ಮತ್ತು ಕಾಲೇಜ್ ಚಲೋ ಆತಂದ್ರೆ ಹೋಗೋದಾಗೋದಿಲ್ಲ ಬೇ. ಮತ್ತು ಇರೋದು ನೋಡಿದ್ರೆ ಆತ ಮತ್ತು ಕೆಲಸ ಅದು ಇರ್ಲಾರ್ದಾಗ ಈಗ ನಂತು ಕಾಲೇಜಿಂದ ಮತ್ತೆ ಪಟ್ನ ಏನ್ರ ಕೆಲಸ ಬಂತಂದ್ರೆ ಹೋಗ್ಬಿಡ್ತೇನೆ ನಾನು. ಅದ್ರ ಸಂಬಂಧ ಈಗ ಸುಟ್ಟಿ ಐತಿ. ಮಾವನ ಹತ್ತಿನ ಅದು ಬೆಟ್ಟ ಬರ್ತೇನೆ ತೋ ರತ್ನಾರನ ಅದನ್ನ ಅಂತ. ಅದಕ್ಕೆ ಮತ್ತೆ ನಿಮ್ಮ ಮತ್ತೆ ಆತು ಬಿಡಪ್ಪ ಹೋಗ್ಯಾರ ಬಾ ಹಂಗಾರ ಜೀವನ ಸಾಕತ್ತದ ನಾತಾರವ್ರು ಹೋಗಿ ಬೆಟ್ಟ ಬಾ ಅಂತಂದು ಹೇಳ್ಯಾಳ ಮತ್ತೆ. ಹೌದನ್ ಬೇ. ಇಲ್ಲಿ ಬಿಡು ಅಪ್ಪನ ಮನೆ ಸುಟ್ಟ ಆತ. ಮೊನ್ನೆ ಅತ್ತಿ ಲಕ್ಷ್ಮಿಯವ್ರು ಬಂದಾಗ ಕಾಲೇಜ್ ಸುಟ್ಟಿದ್ದಿದ್ದಿಲ್ಲ ಮಾವಂದು. ಮತ್ತೀಗ ಸುಟ್ಟಿ ಬಿಟ್ಟತಿ. ಇರ್ಲಿ ಬಿಡು ಬೆಟ್ಟಾರ ಆಗಿ ಹೋಗ್ಲಿ ಬಂದು ನಡೀತೈತೆ. ಮತ್ತೆ ಯಾವ ಚಕ್ಲಿ ಮಾಡಿರ್ತಾನಂದಿದ್ದಲ್ಲ ಮಾವು ಜೀವದನ ಊರಿಗೆ ಹೋಗಿ ಮುಂದೆ ಕೊಟ್ಟು ಕಳ್ಸೇನಂದಿದ್ದಿ. ಮಾಡಿದ್ದೇನೆ ಇಲ್ಬಿ ಚಕ್ಲಿ. ಮತ್ತೆ ಮಾಡ್ಲಿಕ್ಕಂದ್ರೆ ಮಾಡ್ಯಾರ ಮಾಡೋಣ ಬಾ ಮಾಮ ಬರ್ರಾಗ. ಮಾಡಿಟ್ಟೇನಲ್ಲ ಸ್ಟೀಲಿನ ಡಬ್ಬ್ಯಾಗ. ನಿನ್ನೆ ಹೇಳೇನಿ ನೀ ಕಾಲೇಜಾಗಿದ್ದ ಬರಾಗ ಚಕ್ಲಿ ಅದು ಮಾಡಿರ್ತೇನೆ. ನಾಳಪ್ಪ ಬರ್ತಾನಂತ ಊರಿಗೆ ಹೋಗಿ ಮುಂದೆ ಕೊಟ್ಟು ಕಳ್ಸೋಣಂತ ಅಂತ ಏನಲ್ಲ. ಹೌದು ನಾವು ನೀ ಹೇಳಿದ್ನ ಕೇಶಿಲ್ ಬಿಡ್ಬೇ. ನಾನು ಚಕ್ಲಿ ಮಾಡಿಲ್ಲ ಅಂತ ಮಾಡೇನಿ. ಮನ್ಯಾಗ ಹಾಕಿಸಿದ್ದ ಅಕ್ಕಿ ಇಟ್ಟಿತ್ತ ಮೊನ್ನೆ ಹಾಕಿಸ್ಕೊಂಬಂದಿದ್ದೆ. ಅದಕ್ಕೆ ಮತ್ತೆ ಚಕ್ಲಿ ಮಾಡಿದೆ. ಏನು ಹಿಟ್ಟು ಇರ್ಲಿಕ್ಕಂದ್ರೆ ಮತ್ತೆ ಗಿರ್ನಿಗೆ ಹೋದ ಹಾಕಿಸ್ಕೊಂಬರೋದು ಅದು ಹೊತ್ತ ಹಾಕಿತ್ತು ಮಾಡೋದು ಹಾಕಿದ್ದಿಲ್ಲ ಚಕ್ಲಿನ. ಅದಕ್ಕೆ ನಿನ್ನೆ ಮಾಡಿಟ್ಟೆ. ನಿಮ್ಮ ಅತ್ತೆನ ಮರ್ಗಾಕತ್ತಿದ್ಲು. ಏನು ಮನ್ಯಾಗ ಏನು ಮಾಡ್ಬೇಕಂದ್ರೆ ಇದು ಹುಡುಗ ಇದ್ದಕ್ಕಿದ್ದಂಗನ ಊರಿಗೆ ಹೊಕ್ಕಿನಂತ ನಿಂತಾನವ. ವೈನಿ ನಾಳೆ ಹೋಗೋದು ಗೊತ್ತಿದ್ದಿದ್ರೆ ಹಿಂದಿನ ಏನಾರ ಮಾಡ್ರ ಕೊಟ್ಟು ಕಳ್ಸಿದ್ ನಾನು. ಕೊಂಡು ತರ್ತೇನೆ ಅನ್ನಕತ್ತಾನ ಬೇಕ್ರಿ ಅಂತಂದ್ಲ. ಜೀವ ಮರ ಅನ್ನತ್ತವ ನಂದದ್ಲಾಗ. ಯವ್ವ ಏನಾತು ಏನು ಅವ್ನಕಿನ ಹೆಚ್ಚಿಂದ ಐತನ ಬಂದು ಹೋಗ್ಲಿ ಬಿಡು. ನಾ ಇಲ್ಲಿ ಮಾಡಿಟ್ಟೇನಿ ಚಕ್ಲಿ ಅದು ಇದು ಮಾಡಿ ಕೊಟ್ಟು ಕಳಿಸ್ತೀನಿ. ನಾಳೆ ಕಾಲೇಜಿಗೆ ಹೋದ್ರೆ ಹಂಗೆ ತಿಳ್ದ ಮನ್ಯಾಗ ಇಟ್ಕೊಂಡು ತಿಂತಾನು ಬಿಡು. ಇದನ್ನು ಮತ್ತೆ ಯಾಕೆ ಮಾಡ್ತೀನಿ ಅಂತ ಹೇಳಿದೆ ನಿಮ್ಮ ಅತ್ತಿಗೆ. ಹೌದಾ ಇರ್ಲಿ ಬಿಡು. ಅವ್ರದ್ದು ಕೆಲಸ ಅದಿರ್ತೈತಿ. ಅತ್ತಿದು ಬೇಷ್ ಮಾಡಿದ್ ಬಿಡ್ಬೇ. ಇಲ್ಲೇ ನೀನು ಚಕ್ಲಿ ಅದು ಮಾಡಿ ಅವ್ರದ್ದು ಮನ್ಯಾಗ ಕೆಲಸ ಇರ್ತೈತಿ. ಮನೆ ಕೆಲಸ ಹೊಲಕ್ಕೆ ಹೋಗೋದು ಅದು. ಇಲ್ಲಿ ಬಿಡಿ ಚಲೋ ಮಾಡಿದ್ದೆ ಅಲ್ವೇ. ನಾ ಕಾಲೇಜ್ನಾಗಿಂದ ಬಂದ್ಮ್ಯಾಗ ಚಕ್ಲಿ ಅದು ಮಾಡಕ್ಕೆ ಬರ್ತಿತ್ತು. ಒಬ್ಬೇಕೆ ಅವನ ಚಕ್ಲಿ ಮಾಡೋದು ಇದನ್ನು ಮಾಡೋದು ಕರೀದು ಹೊತ್ತಾಗೋದಿಲ್ಲ. ಇರ್ಲಿ ಬಿಡವ ನೀನು ಕಾಲೇಜಿಂದ ನಡ್ಕೊಂಡ್ ಬಂದಿರ್ತಿ. ಅತಂಗಿಂದ ಬಿಸಿಲಾಗಿಂದ ಬಂದಿರ್ತಿ. ಬೇಸರ ಆಗಿರ್ತೈತೆ. ಅದ್ರ ಸಂಬಂಧ ಇರ್ಲಿ ಬಿಡ ತಗ ದಡ ಕೆಲಸನೂ ಆಗಿತ್ತ. ಅದಕ್ಕೆ ಮತ್ತೆ ಚಕ್ಲಿ ಅದು ಮಾಡಿ ತೆಗೆದ್ಬಿಟ್ಟು ನೀವ ಹಿಂಗಮ್ಮ ಇದ್ರೆ ಒಟ್ಟು ಕರಿಬೇಕನ್ನೆ. ಅದು ಚಕ್ಲಿ ಚಲೋ ಕರಿತೈತಿ. ಇದ್ರೆ ಒಟ್ಟು ಕರೆದ್ರಾತು. ಚಕ್ಲಿ ಅದು ಕರೆದು ಕೊಟ್ಟಂತ ನಾ ಮಾಡಿದೆ. ಊರಿಗೆ ಹೋಗಿದ್ಲ ಹೋಗ ಅಂತಕ್ಕೆ ಹೋದ್ರೆ ಯಾವ್ದಿರಿದೆ ಮತ್ತಕ್ಕೆ ಕೆಂಚ ಮಚ್ಚ ಕಡೆ ಅದ ಅಲ್ಲ
ಇಲ್ಲ ಯಾವ ಆಕಿ ಸಾವಿತ್ರಕ್ಕ ಊರಿಗೆ ಹೋಗಿ ಅಲ್ಲ ನಿನ್ನೆ ಅಂದ್ಲ ಹೌದನ ಬೇ ನನಗೆ ಗೊತ್ತಾಯಿಲ್ಲ ಬಿಡಕ್ಕೆ ಹೋಗಿದ್ದ ಅಂತಂದು ಆಕಿ ಯಾಕೆ ಹೇಳುವಕ್ಕೆ ಅವಸರಲ್ಲ ಊರಿಗೆ ಹೋಗಿರ್ಬೇಕಾ ಹಂಗಾಗಿ ನಮಗೂ ಗೊತ್ತಾಗಿಲ್ಲ ಏನು ಒದರಿರ್ತಾಳೆ ಆಕೆ ಹೊರ ನಿಂತು ನಮ್ಗೆ ಯಾರು ಕೇಸಿತ್ತ ಏನಿಲ್ಲ ಮತ್ತೆ ಇರ್ಲಿ ಬಿಡ ಅಂತೆ ನಾನು ನಾಲ್ಕು ಚಕ್ರಿ ಒತ್ತಳದಾಗ ಹಾಕಿ ಮತ್ತು ನಾಲ್ಕು ಕರ್ ತೆಗದೆ ಅಪ್ಪಾರ ಸುಮ್ಮನೆ ಹೊಲಕ್ಕೆ ಹೋದ್ರೋಡು ಮತ್ತೆ ಮಾವ ಬಂದ್ರೆ ಮತ್ತು ಅವ್ರ ಅತ್ತಾಗಿಂದ ಬರುತ್ತಾನ ಮತ್ತು ಲೇಟ್ ಆಕೈತಿ ಇಲ್ಲ ಈಗ ಬಿಟ್ಟಾನಂತ ಮತ್ತಿನ್ನು ಬರೋದು ಮತ್ತೆ 1.5-2 ತಾಸು ಆಕತ್ತೀನಿ ಬಸ್ ಟೈಮ್ ಸರಿ ಸಿಕ್ಕರ ಬೇಷ ಮತ್ತು ಅಲ್ಲೆಲ್ಲಿ ತರಬ್ಕೊಂತ ಬರ್ತಾವ ಮತ್ತು ಬರೋದು ಹೊತ್ತಾಕತ್ತು ಹೋಗಿ ಬರೋಲ್ರಕ್ಕೆ ಮತ್ತು ಹರಗಾಕ ಹೇಳಿ ಬಂದಾರ ಮತ್ತು ಅವ್ರಿಗೆ ಮತ್ತೆ ಏನು ಮಾಡ್ಯಾರ ಏನಿಲ್ಲ ಮತ್ತು ಅದಕ್ಕೆ ಹೋಗಿ ನೋಡ್ಕೊಂಬರ್ತೇನೆ ಅಂದ್ರೆ ಅದಕ್ಕೆ ಚಲೋ ಆತು ಬಿಡು ಹೋಗಿ ಬರೋಲ್ರಕ್ಕೆ ಬಿಡು ಮತ್ತು ಏನು ಬರುತ್ತಾನಾರ ಖಾಲಿ ಮನ್ಯಾಗ ಕುಂದ್ರೋದ ಕಾಲು ನಿಂದ್ರೋದಿಲ್ಲ ನಿಮ್ಮಪ್ಪನು ಹೊಲಕ್ಕೆ ಹೋಗಿ ಬಂದ್ರೆ ಸಮಾಧಾನ ಆಕತಿ ಹೋಗಿ ಬರೋಲ್ರಕ್ಕೆ ಬಿಡು ಮತ್ತು ಅವಸರ ಮತ್ತು ಅವ ಮತ್ತು ಅಪ್ಪೆ ಅಂದ್ರೆ ಹೊಲ ನೋಡ್ತೀನಿ ಅಂದ್ರೆ ಸಾಕು ಬಿಸಿಲಾಗ ಕರ್ಕೊಂಡು ಹೋಗ್ಬಿಡ್ತಾರೆ ಸಂಜೆ ಮಡ ಬೇಕಂದ್ರೆ ಹೋಗಿ ಬರೋಲ್ರಕ್ಕೆ ಇವತ್ತಿಗೆ ಹೋಗಿ ಹೊಲ ಅದು ನೋಡ್ಕೊಂಡು ಬರೋಲ್ರಕ್ಕೆ ಚಾ ಕುಡಿದೇನು ಬಿ ಇವತ್ತು ನಾಷ್ಟ ಮಾಡಿ ಚಾನ ಕುಡ್ದಿಲ್ಲ ನೀನು ಯಾವಲ್ಲಿ ಬಿಡವ ಯವ್ವ ಇನ್ನೇನು ಬಿಸಿಲ ಐತಿ ಯಾವಲ್ಲಿ ಬಿಡು ಮತ್ತು ಮಧ್ಯಾಹ್ನ ಈಗ ಮಜ್ಜಿಗೆ ಅದು ಕಡದ್ರಾತು ಊಟ ಮಾಡಿ ಮಜ್ಜಿಗೆ ಅದು ಕುಡಿದ್ರಾತು ಬಿಡು ಬಿಡೆವ ಚಾನ ಕೆಟ್ಟ ಬಿಸಿಲು ಹಚ್ಚಿ ಹೊಡಿತೈತಿ ಆಗ ಕುಡಿಬೇಕಂದ್ನೆ ನಾನು ಮರೆತ್ನೆ ಹಂಗೆ ಇವು ಅಡುಗೆ ಕೆಲ್ಸಕ್ಕೆ ಕುಂತ್ನೆಲ್ಲ ಹಂಗಾಗಿ ಮತ್ತು ಒಂದು ಹಂಗೆ ಪಲ್ಯದ ಮಾಡ್ಕೊತ ಕುಂತ್ನೆ ಸಾರು ಮಾಡೋದು ಅದು ಹೊತ್ತಾತು ನೋಡು ಅಲ್ಲಿ ಬಿ ಬರೋ ಟೈಮಿಗೆ ಅಡುಗೆ ಮಾಡಕ್ಕೆ ಬರ್ತಿತ್ತಲ್ಲ ಇಷ್ಟು ಜಲ್ದಿ ಯಾಕೆ ಮಾಡಿಟ್ಟಿ ಪಲ್ಯ ಅದನ್ನ ಏವ ಎಲ್ಲಿ ಯಾಕತಿ ಮತ್ತು ಹುಡುಗ ಬಂದಾಗ ನಾಳೆ ಅಡುಗೆ ಮಾಡ್ಕೊತ ಕುಂದ್ರದು ಅದು ಪಾಪಿಲೆ ಕುಂತ ಹೋಗ್ಬೇಕನ ಮತ್ತು ಮಾತಾಡ್ದಂಗಲ್ಲ ಇದ್ದಂಗಲ್ಲ ಅದ್ರ ಸಂಬಂಧ ಪಲ್ಯ ಅದು ಮಾಡಿಟ್ರೆ ಬಿಸಿ ರೊಟ್ಟಿ ಆಗ ಮಾಡಿದ್ರಾತು ಊಟದ ಹೊತ್ತಿಗೆ ಅಂತಂದು ಅದಕ್ಕೆ ಪಲ್ಯ ಅದು ಮಾಡಿ ತೆಗೆದುಬಿಟ್ಟೆ ಬಡ ಏನು ಈಗೇನು ಬ್ಯಾಸ್ಗೆ ನಡಿತೈತಿ ಪಲ್ಯ ಅದು ಮಾಡಿಟ್ರೆ ಏನಕತಿ ಬಿಸಿ ರೊಟ್ಟಿ ಬಿಸಿ ಅನ್ನ ಮಾಡಿದ್ರಾತು ಹೌದಿಲ್ಲ ಬೆಚ್ಚಲ ಮಾಡಿದ್ ಬಿಡು ಹಂಗಾರೆ ಪಲ್ಯ ಅದು ಮಾಡಿ ಮತ್ತು ಅವಸರ ಹಾಕಿತ್ತು ಮತ್ತು ಒಂದು ಮಾಡೋದು ಒಂದು ಬಿಡೋದಾಕಿತ್ತು ಅದಕ್ಕೆ ನಾನು ನೀನು ಮ್ಯಾಗಿನ ಕಸ ಅದು ಹೊಡೆದು ಕಲ್ಲು ಒರೆಸೋದು ಅರ್ಬಿ ಒಗಿದು ಇದು ಒಂದು ಪಾಂಡೆ ತಿಕ್ಕವನಿ ಪೂಜೆ ಅದು ಮಾಡಿ ನಾವು ಅಷ್ಟು ಅಡುಗೆ ಮುಗಿಸ್ಕೊತೀನಿ ಅಂತ ಮತ್ತೆಲ್ಲ ಅಡುಗೆ ಮಾಡಿಟ್ಟೆ ಹೊಲಕೊಂಡು ಕಟ್ ಕಳಿಸಂದ್ರೆ ಅದಕ್ಕೆ ಮತ್ತೆ ಸೆಕೆಂಡ್ ರೊಟ್ಟಿದ್ದುವ ಸಾರು ಬ್ಯಾಳಿ ಸಾರು ಅದು ಮಾಡಿ ಮತ್ತು ಅವ್ರಿಗೆ ಹೊಲಕ್ಕೆ ಸಾರು ರೊಟ್ಟಿ ಮತ್ತು ಅವ್ರು ಪೂರ್ತಿಯಾಗಿ ಅನ್ನ ಅದು ಮಾಡಿ ಕಟ್ಟೇನಿ ಬಿಸಿದು ಮಧ್ಯಾಹ್ನಕ್ಕೆ ಮತ್ತು ಅಪ್ಪಾಗ ಅದು ಮಾಡಿದ್ರೆ ಬಿಡ ಅನ್ನ ಅಂಥೇಳಿ ಇದು ಅವ್ರು ಮತ್ತು ಹೊಲಕ್ಕೆ ಕಟ್ ಕಳಿಸಿದೆ ಮೊಸರು ಅದು ಬೇಕಂದ್ರೆ ಎಲ್ಲ ಇಟ್ಟು ಕಳ್ಸೀನಿ ನೋಡು ಮತ್ತೆಲ್ಲ ಕೆಲಸ ನಿಂಗೆ ಬಿತ್ತು ನೋಡಿ ಅಡುಗೆ ಮನೆ ಅಂದು ಏನತ್ ಬಿಡೇವನ ಮತ್ತು ನೀವು ಮ್ಯಾಗಿಂದಷ್ಟು ಕೆಲಸ ಮುಗಿಸಿದೆ ಜಳಕಂತಿರ್ತೈತಿ ಪೂಜೆ ಅಂತಿರ್ತೈತಿ ಒಗ್ಯಾನ ಬಾಂಡೆ ಅದು ನೀ ಮಾಡಿರಿ ಮತ್ತು ನಾ ಅಡುಗೆ ಒಟ್ಟು ಹೊಲಕ್ಕೆ ಬುತ್ತಿ ಕಟ್ಟೋದು ಮನ್ಯಾಗ ಒಟ್ಟು ಅಡುಗೆ ಅದು ನಾ ಮಾಡಿ ನೀ ಏನು ಬಿಡೇವ ಹೊಲಕ್ಕೆ ಕುಂತು ಮಾಡೋದು ಇಟ್ಟತಕತಿ ಮಾಡ್ಬೇಕು ಅನ್ನೋದಂತ ದೊಡ್ಡದು ಮಾಡಕ್ಕಂತ್ರ ಕೆಲಸನ ದೊಡ್ಡದ ಹಾಕವೆಲ್ಲ ಹ್ಞೂ ಬೇದು ಕರೆನ ಬಿಡವ ಹಂಗಾರ ಯಾಕೆ ಎಷ್ಟು ದೊಡ್ಡ ಬಂದ್ರೆ ಹೊಲ್ದಾಗಿಂದ ಅಪ್ಪ ಫೋನ್ ಹಚ್ಚಿದ್ದೆ ಬಂದಿ ಮಾವ ಎಲ್ಲದಿ ಅಂತಂದು ಬಾರಪ್ಪ ಹಿಂಗೆ ಹೊಲ್ದಾಗಿದ್ನೇನ ಮನೆಗೆ ಹೋಗ್ತೀನಿ ಬಾ ಅಂತಂದೆ ಇಲ್ಲಿ ನಿಂದಿರ್ತೀನಿ ಬಾಪ ಬಸ್ ಸ್ಟ್ಯಾಂಡ್ನಾಗ ಅಂದೆ ಇಲ್ಲಿ ಮಾವ ನೀವು ಹೋಗು ನಾ ಬರ್ತೇನೆ ಅಂತಂದ ಇಲ್ಲೇ ಸಮೀಪ ಅದಾನಂತ ಊರು ಸಮೀಪ ರತ್ನ ಹೋಗು ಸರ್ಬತ್ತರ ಮಾಡು ಒಟ್ಟು ಚಾರ ಇಡು ಹೋಗುವ ಹ್ಞೂ ಅಪ್ಪ ಅನ್ನಾರಿ ಅಪ್ಪ ಹೋಗಿ ಕರ್ಕೊಂಡ್ರೆ ಬರ್ಬೇಕಿಲ್ಲ ನಿಂದಿರ್ತೀನಿ ಅಂದ್ರೆ ಏನು ಬ್ಯಾಡ ಮಾವ ನೀವು ಹೋಗು ನಾ ಬರ್ತೇನೆ ಅಂತ ಅನ್ನಕತ್ನ ಅದಕ್ಕೆ ಮತ್ತೆ ನಿಮಗಾರ ಬಂದು ಹೇಳಿದ್ರೆ ಮನೆ ಫೋನಿಗೆ ಹಚ್ಚಿದ ಹಿಂಗೆ ಬರಾಕತ್ತಾನ ಇದು ನಿಂದು ಕರ್ಕೊಂಬರ್ತೇನೆ ಅಂತ ಹೇಳಿದ ಮನೆ ಫೋನ್ ಒಟ್ಟ ಹತ್ತುವಲ್ದು ಎಲ್ಲಿ ಇಟ್ರಿ ಅದನ್ನ ಫೋನ್ ಮನಿ ಫೋನ್ ಇಲ್ಲೇ ಐತೆ ನೋಡ್ರಿ ಅದು ಹೊರಗಲ್ಲೇ ಕಂಬದಂತೆ ಕಿಟ್ರೆ ಬರ್ತಾವ ಯಾವಾರ ಫೋನ್ ಇಲ್ಲಿ ಒಳಗಿಟ್ರೆ ಬರೋದೇ ಇಲ್ಲ ಲಕ್ಷಣ ಇಲ್ಲ ನೋಡು ನನಗೆ ಯಾರ ಊರಾಗಿಂದ ಬರ್ತಿರ್ತಾರ ಫೋನು ಸಿಗ್ನಲ್ ಬರುವಲ್ಲೇ ಇಡ್ಬೇಕು ಹಿಂಗೆ ಇಟ್ಕೊಂಡು ಹೋಗು ಕುಂತ್ರ ಮತ್ತೆ ಯಾರು ಹಚ್ಚಿದ ಫೋನ್ ಹೆಂಗೆ ಬರ್ತಾವು ಆಕೆ ರತ್ನ ಅಂದ್ರೆ ಫೋನ್ ಸ್ವಿಚ್ ಆಫ್ ಆಗೈತೆ ಹಚ್ಚಿನ ಹಾಕಿದ್ದು ಅಪ್ಪ ನಂದು ಚಾರ್ಜ ಇಲ್ಲ ಫೋನು ನೋಡೇ ಇಲ್ಲ ನಾನು ಹಂಗೆ ಕೆಲಸ ಮಾಡ್ಕೊತಾಗ ನಿಂತು ಬಿಟ್ಟೆ ಇವತ್ತು ಅವ ಮ್ಯಾಗಿಂದ ಬಡ ಕೆಲಸ ಮಾಡು ಅಪ್ಪ ಬರಕತ್ತಾನಂತ ಅಂದ ಹಂಗಾಗಿ ಎಲ್ಲ ಕೆಲಸ ಮಾಡ್ಕೊತ ನಿಂತೇನಪ್ಪ ನಾ ಫೋನಿಗೆ ಚಾರ್ಜ ಹಾಕಿಲ್ಲ ಹಂಗಾಗಿ ಅದು ಸ್ವಿಚ್ ಆಫ್ ಐತಿ ನೋಡೇ ಇಲ್ಲ ನಾನು ನೋಡ್ಬೇಕವಾ ಯಾರ ಬರೋದು ಹೋಗೋರು ಇರ್ತಾರಲ್ಲ ಫೋನ್ ಒಮ್ಮೆ ಮನೆ ಫೋನಿಗೆ ಹಚ್ಚಿದ್ರೆ ಹತ್ತಲಿಲ್ಲ ಅಂದ್ರೆ ಮತ್ತೆ ಯಾರು ಇದ್ದಾರ ಫೋನಿಗೆ ಹಚ್ತಿರ್ತಾರ ಲಕ್ಷ್ಯ ಇರ್ಬೇಕು ಹೋಗು ಫೋನ್ ಚಾರ್ಜಿಗೆ ಇಡು ಹೋಗು ಮತ್ತು ನಿಮ್ಮ ಅತ್ತೆ ಅದು ಫೋನ್ ಹಚ್ತಾರ ಇಡು ಚಾರ್ಜಿಗೆ ಹ್ಞೂ ಅಪ್ಪ ಅವ ಆರಾಮದಿರ ಅತ್ತೆ ಆರಾಮದಿರಲ್ಲ ಹ್ಞೂ ಬಾಪ ಆರಾಮದಿವಪ್ಪ ತಂಬಾಯಿಲ್ ಚೀಲ ತಂಬಾಯಿಲ್ ಇಲ್ಲಿ ಬಿಡಮ್ಮ ಇಲ್ಲಿ ಇಡ್ತಾನೆ ಅಪ್ಪ ಆರಾಮದಿಯಪ್ಪ ಕೈಕಂಬರ್ ತಗೊಂಡ್ಬರ್ಬೇಕಿತ್ತಿಲ್ಲ ಅಲ್ಲೇ ಹೊರಗೆ ನೀರು ತುಂಬಿಟ್ಟಿದ್ದೆ ಹ್ಞೂ ಅತ್ತೆ ಕೈಕಂಬರ್ ತಗೊಂಬಂದ್ಯಾಳ ಸೊರ್ಗಿಪ್ಪ ಅಪ್ಪ ಅಲ್ಲಿ ನೀವ ಅಡುಗೆ ಅದು ಮಾಡ್ಕೊಂಡು ಊಟ ಮಾಡೋದು ಕಾಲೇಜ್ನಾಗ ಎಂತ ಸೊರ್ಗಿ ಅಪ್ಪ ನೀನು ಆಗ ಅತ್ತಿ ಎಲ್ಲಿ ಸೊರ್ಗೇನಿ ಹಂಗೆ ಅದೇನು ಗುಡ್ಗುಡ್ಕ ಹೋಗೋ ಮರ ಸೊರ್ಗಿ ನೋಡು ಚಂದಾಗ ಹೊತ್ತೊತ್ತಿ ಊಟ ಮಾಡ್ಬೇಕಪ್ಪ ಆರಾಮದಿಯಲ್ಲಪ್ಪ ನೀನು ಹ್ಞೂ ಮಾವ ಆರಾಮದೇವ್ ನೋಡು ಅತ್ತಿ ನೀ ಆರಾಮದಿಯಲ್ಲ ಏನಪ್ಪ ನಾವು ಆರಾಮದೇವ್ ನೋಡು ಮನ್ಯಾಗ ಆರಾಮದಾರಪ್ಪ ಎಲ್ಲಾರು ಅವ್ವಾರ ಅಪ್ಪಾರ ಲಕ್ಷ್ಮಿ ನಿಮ್ಮ ಚಿಗವ ಕಾಕಾರ ಅಮ್ಮ ಅದು ಆರಾಮದಾರಲ್ಲ ಎಲ್ಲಾರು ಹ್ಞೂ ಅತ್ತಿ ಎಲ್ಲರೂ ಆರಾಮದಾರ ನೋಡು ನಾ ಕಾಲೇಜಿಗೆ ಹೋಗ್ಯಾಳ ಇಲ್ಪ ಮನ್ಯಾಗ ಅದಾಳ ಇವತ್ತು ನೀನು ಊರಾಗಿದ್ದ ಬರ್ತಿ ಅಂತ ಅಂದೆಲ್ಲ ಹಂಗಾಗಿ ಕಾಲೇಜಿಗೆ ಹೋಗಿಲ್ಲ ಅದಾಳ ಸರ್ಬತ್ ಮಾಡಕತ್ತಿಲ್ಲ ರತ್ನ ಮಾಮ ಆರಾಮದಿಯಾ ಹ್ಞೂ ರತ್ನ ಆರಾಮದೇ ನೋಡಿ ನೀ ಆರಾಮದಿಯಾ ಹ್ಞೂ ಮಾಮ ಆರಾಮದೇ ತಡಿ ಸರ್ಬತ್ ಮಾಡಕತ್ತಿದ್ದೆ ಮಾಮ ಹಾಕೊಂಬರ್ತೇನೆ ರತ್ನ ಚೀಲ ಒಯ್ ಅದನ್ನ ಬೇಕ್ರಿ ಇವನ್ನ ಬ್ರೆಡ್ ಬಿಸ್ಕಿಟ್ ಹಣ್ಣದು ತೊಗೊಂಬಂದಿದ್ದೆ ಒಳಗೆ ಒಯ್ ಹ್ಞೂ ಮಾವ ನ್ಯಾಕ್ ತರಕ್ಕೆ ಹೋಗಿದ್ದೀಪ ಹಂಗೆ ಬರ್ಬೇಕಿಲ್ಲ ನಾನು ಅವಾಗ ಹೇಳಿದ್ರೆ ಏನಾರ ಅವ ಮತ್ತು ಬರ್ರಾಗೊಟ್ಟು ಸುಮಾರು ಅವಲಕ್ಕಿ ಏನಾರ ಮಾಡ್ಕೊಡ್ತಿದ್ಲ ನಾನು ಹಂಗೆ ಲೇಟಾಗಿ ಹೇಳಿದ್ನಿ ಹಿಂಗೆ ಹೋಗ್ಬೇಕಂತ ಮಾಡೀನಿ ಬೇ ಅಂಥೇಳಿ ಬಯಕತ್ಲು ನೀ ಮೊದಲೇ ಹೇಳಂಗಿಲ್ಲಪ್ಪ ನೀನು ಹಂಗೆ ಹಣ್ಣಿಗೆ ಹಚ್ಕೊಂಡು ಹೇಳ್ತೀನಿ ನೋಡು ಅಂತಂದು ಆಕೆ ಮತ್ತೆ ಹೊರಗೆ ಏನಾರ ಒಯ್ಪ ಹಣ್ಣೋದು ಅಂತಂದ್ಲ ಮತ್ತೆ ತೊಗೊಂಬಂದಿ ಅತ್ತಿ ಹ್ಞೂ ಮಾವನ್ ಹಚ್ಚಿದ್ಲಪ್ಪ ಈಗ ಮಾತಾಡಿದ್ವಿ ನೋಡಿ ಇನ್ನೂ ಈಗ ಬಿಟ್ಟಾನ ಅಂತಂದ್ರೆ ದೌಡ ಬಂದಿಪ್ಪ ಏನು ಅಷ್ಟಪ್ಪ ಸಿಕ್ತಾ ಅತ್ತಿ ಹಾಗಾಗಿ ಅಲ್ಲೇ ಉರಿದನ ಸಿಕ್ತು ಹಾಗಾಗಿ ದೌಡ್ ಬಂದು ನೋಡು ಹೆಂಗೆ ನಡ್ದಪ್ಪ ಅಭ್ಯಾಸ ಅದು ಚಲೋ ನಡ್ದಪ್ಪ ನಿಂದು
ಹ್ಞೂ ಮಾವ ಎಲ್ಲ ಚಲೋ ನಡ್ದೈತೆ ನೋಡಿ ಅಭ್ಯಾಸ. ಇನ್ನೊಂದು 2 ತಿಂಗಳ ನಂದು ಇದು ಕಾಲೇಜ್ ಮುಗಿತೈತೆ. ಇವು ಇಂಟರ್ವ್ಯೂ ಅದು ಬರತ್ತಾವು. ನೋಡ್ಬೇಕು ಕೆಲ್ಸಕ್ಕೆ ಇನ್ನು ಅಪ್ಲೈ ಮಾಡ್ಬೇಕಂತ ಮಾಡೇನಿ ಮಾವ. ಹ್ಞೂನಪ್ಪ ಚಂದಾಗೆಲ್ಲ ಓದಿ ಒಟ್ಟು ಏನರ ಒಂದು ಚಲೋ ನೌಕರಿ ತಗೋರಿ ಸಾಕಪ್ಪ, ಇನ್ನೇನು ಮತ್ತೇನು ಬೇಕು ಹೌದಿಲ್ಲ. ಹ್ಞೂ ಮಾವ. ಜೀವ ಎಂತ ನೆನಸ್ತಿತ್ತು ಏನು ತಾನ. ಫೋನ್ ಹಚ್ಚಿದಾಗ ಬರೀ ಫೋನೇ ಮಾತಾಡೋದಾಗಿತ್ತು. ಅದಕ್ಕೆ ಬಂದು ಹೋಗೋಣ ಅಂತಂದು ಹೇಳಕಸಿದ್ದೆ. ಮನೆ ಕಮ್ಲಾರ್ ಬಂದಿದ್ರಲ್ಲ, ಈ ಸರ ಊರಿಗೆ ಬಂದ್ರೆ ಕಳಿಸ್ಕೊಡು ಬಾ ನೀನು ಅಂತೇಳಿ. ಅಲ್ಲ 2 ದಿನ ಇರಂಗೆ ಬರ್ಬೇಕಿಲ್ಲ, ಇವತ್ತು ಬಂದು ನಾಳೆ ಹೋಗ್ತೀನಪ್ಪ. ಇರಪ್ಪ ನೀನು ಬೇಕಂದ್ರೆ ನಿನಗೆ ಹೊಸ ಅರ್ಬಿನ ಇಲ್ಲೇ ತಂದು ಕೊಡ್ತೇನೆ. ಇದ್ದೋಗಿ ಹೊಳ ಮಳ ಬರೋದಿಲ್ಲ ಏನಿಲ್ಲ. ಮಾವ ನೀರ್ತು ರತ್ನ ಸರ್ಬತ್ ಮಾಡ್ಕೊಂಬರವ ಮಾಡಿರ್ಲಿಕ್ಕಂತ ಬರ್ಲೇನೆ. ಇಲ್ಲಿ ಬೇ ಮಾಡೇನಿ ಗ್ಲಾಸಿಗೆ ಹಾಕಿಟ್ಟೆ ತಡಿ ತೊಂಬರ್ತೀನಿ. ಲಕ್ಷ್ಮೀನ ಕರ್ಕೊಂಬರ್ಬೇಕಿಲ್ಲ. ಪೇಪರ್ ನಡ್ದವ ಮಾವ ಆಕಿವು. ಹಾಗಾಗಿ ನಾನು ಒಬ್ಬನ ಬಂದು ನೋಡಕ್ಕೆ ಪೇಪರ್ ಇರ್ಲಿಕ್ಕಂದ್ರೆ ಕರ್ಕೊಂಬರ್ಬೇಕಂತ ಮಾಡಿದ್ದೆ. ಪೇಪರ್ ಇದ್ವಲ್ಲ ಹಾಗಾಗಿ ಮತ್ತೆ ಎಲ್ಲಿ ಬಿಡು. ಮತ್ತು ಇವತ್ತೊಂದು ಏನೋ ನಿನ್ನೆ ಚಲೋ ಆಗ್ಯಾವ ಅನ್ನಕತ್ತಿದ್ಲ. ಹಾಗಾಗಿ ಮತ್ತು ಓದೋದು ಇರ್ತೈತೆ ಬಿಡು. ಅವು ಆಕಿ ಬ್ಯಾಡ ತೋಪ ನೀನು ಹೋಗಂತಂದ್ಲ. ಅದಕ್ಕೆ ಮತ್ತೆ ಬನ್ನಿ ಮಾವ ನಾನು. ಹೌದನಪ್ಪ, ಇರ್ಲಿ ಬಿಡ ಹಂಗಾರ. ಅಲ್ಲ ನೀನ ಒಂದೆರಡು ದಿನ ಬಿಟ್ಟು ಹೋಗಿ ಅಂತ ತಗೋ. ನಿನ್ನ ಕಾಲೇಜ್ ಏನು ಚಲೋ ಆಗಿಲ್ಲ ನಿಂದ. ಇನ್ನೂ ಇಲ್ಲ ಅತ್ತಿ ಚಲೋ ಆಗಿಲ್ಲ. ನಾನು ಮತ್ತೆ ಯಾವಾಗಾರ ಮತ್ತೆ ಇನ್ನೇನು ಕಾಲೇಜಿನ ಕೆಲಸ ಬಂದ್ರೆ ಮತ್ತೆ ಹೋಗೋದು ಬಂದ್ಬಿಡ್ತೈತೆ. ಹಂಗಾಗಿ ಇದನ್ನು ಮಾಡಿದ್ದೆ ನಾನು, ಬಂದು ಬೆಟ್ಟಾಗಿ ಹೋದ್ರಾತ ಅಂತೇಳಿ ಬನ್ನಿ. ರತ್ನ ಮಾವಾಗ ಅತ್ತಿ ಕೊಡ್ಬೇಕಿಲ್ಲ ಸರ್ಬತ್ತು? ಹ್ಞೂ ಮಾವ ಹಾಕಿಟ್ಟೆ ತೊಂಬರ್ತೇನೆ. ರತ್ನ ನೀನು ಹಾಕೋಬೇಕಿಲ್ಲ ಸರ್ಬತ್? ನಾವು ಅಲ್ಲಿ ಬಿಡ್ಬೇ ಈಗ ಆಗಲ್ಲ. ಚಾ ಕುಡ್ದಿದ್ದೆಲ್ಲ ಅಲ್ಲಿ ಬಿಡು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ನಮ್ಮ ಕತೆಗಳಿಗೆ ಲೈಕ್ಸ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು. ಇನ್ನೂ ಯಾರಾದರೂ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು ರೀ ಎಲ್ಲರಿಗೂ.